ಬೈಂದೂರಿನ ಒತ್ತಿನೆಣೆ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಈ ಕಿರು ಮಂತ್ರಾಲಯದಲ್ಲಿ ಇಂದು ಆರಾಧನೆಯ ಸಡಗರ ಮನೆ ಮಾಡಿತು. ಬೆಳಗಿನ ಜಾವದಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮುಂಜಾನೆಯಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ರಾಯರ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಂಧಿತ ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಪ್ರಸಾದ ಸ್ವೀಕರಿಸಿದ ಭಕ್ತರು ಭಕ್ತಿಯಲ್ಲಿ ಮಿಂದೆದ್ರು. ಎಲ್ಲ ಭಗವದ್ಭಕ್ತರಿಗೆ, ಸಾವಿರಾರು ಭಗವದ್ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಎಲ್ಲರೂ ಪ್ರಸಾದವನ್ನು ತಕ್ಕೊಂಡು ಸಂತೃಪ್ತರಾಗಿದ್ದಾರೆ. ಹಾಗೆ ಈ ದಿನ ಸಹ ನಾವು 10-12 ಸಾವಿರ ಜನರಿಗೆ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಭಗವದ್ಭಕ್ತರು ಬರ್ತಾ ಇದ್ದಾರೆ ಈಗ. ಹಾಗಾಗಿ ಎಲ್ಲ ಭಗವದ್ಭಕ್ತರಿಗೂ ದೇವರು ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ನಡತೆ, ಒಳ್ಳೆ ಜ್ಞಾನ, ಸನ್ಮಾರ್ಗದಲ್ಲಿ ನಡೆಯುವಂತೆ ದೇವರು ಅನುಗ್ರಹಿಸಲಿ. ಈ ಸಂದರ್ಭದಲ್ಲಿ ಮಠದ ಸಮಿತಿಯ ಅಧ್ಯಕ್ಷ ಸೂಲಿಯಣ್ಣ ಶೆಟ್ಟಿ, ಉಪಾಧ್ಯಕ್ಷ ಎಸ್ ರಾಜು ಪೂಜಾರಿ, ಸಮಿತಿಯ ಕಾರ್ಯದರ್ಶಿ ಮಂಜುನಾಥ್ ಶೆಟ್ಟಿ, ರಾಯರ ಭಕ್ತ ಪ್ರದೀಪ್ ಶೆಟ್ಟಿ ಸೇರಿದಂತೆ ಹಲವಾರು ಜನರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆಗಮಿಸಿದಂತೆ ಎಲ್ಲ ಭಗವದ್ಭಕ್ತರು ರಾಯರ ದರ್ಶನವನ್ನು ಪಡೆದುಕೊಂಡು ವಿಶೇಷವಾಗಿ ಅನ್ನ ಸಂತರ್ಪಣೆಗೆ ಪ್ರಾರಂಭವಾಗಿದೆ. ಅದೇ ರೀತಿ ಎಲ್ಲ ಸೇವೆಗಳು ಕೂಡ ನಾವೀಗ ಪ್ರಾರಂಭಿಸಿದ್ದೇವೆ. ಮುಂಜಾನೆಯಿಂದ ಹಲವಾರು ಭಗವದ್ಭಕ್ತರು ಆಗಮಿಸಿ ರಾಯರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಬಹಳ ವಿಶೇಷವಾದಂಥ ಕಾರಣಿಕ ಸ್ಥಳವಾಗಿ ಇದು ಮಾರ್ಪಾಡಾಗಿದೆ. ಕಳೆದ ಬಾರಿ ಪ್ರತಿಷ್ಠೆಗೊಂಡಂಥ ಈ ಒಂದು ಪ್ರೇಕ್ಷಣೀಯ ಸ್ಥಳವಾದಂಥ ಇದೊಂದು ಒತ್ತಿನೆಣೆ ವಿಶೇಷವಾಗಿ ರಾಯರು ಭಕ್ತರು ಕುಮಟ, ಹೊನ್ನಾವರ, ಭಟ್ಕಳ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ದೂರದ ಊರಿನಿಂದ ಈ ಒಂದು ರಾಯರ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಭಗವದ್ಭಕ್ತರಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ